ನಮಸ್ಕಾರ ಎಲ್ಲರಿಗೂ ಬೊಂಬಾಟ್ ಕಿಚನ್ಗೆ ಸ್ವಾಗತ. ಈಗಿನ ಒಂದು ಜನ್ರೇಷನ್ಗೆ ಒಂದು ದೊಡ್ಡ ಸಮಸ್ಯೆ ಅಂದರೆ ಕೂದಲು ಉದುರುತ್ತಾ ಇದೆ, ಚೆನ್ನಾಗಿ ಬೆಳೀತಾ ಇಲ್ಲ, ಮತ್ತು ಹೇರ್ ಪ್ರಾಬ್ಲಮ್ಮು ಡ್ಯಾಮೇಜು ಅವೆಲ್ಲ ಇದೆ. ಅಂದರೆ ಈ ರೀತಿಯ ಎಣ್ಣೆನ ನೀವು ಉಪಯೋಗಿಸ್ಕೋಬೋದು. ಪ್ಯೂರಾಗಿ ಮನೆಯಲ್ಲೇ ಮಾಡಿರುವಂಥದ್ದು. ನಾವು ಕೊಬ್ಬರಿ ಎಣ್ಣೆ ಮನೆಯಲ್ಲೇ ತಗ್ಸಿ ಈ ಒಂದು ಎಣ್ಣೆನ ರೆಡಿ ಮಾಡ್ತೀವಿ ನೋಡಿ. ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಹಾಗಾದರೆ ಯಾವ ಒಂದು ಎಣ್ಣೆ, ಯಾವ ಎಲೆ ಹಾಕಿದ್ದೀರಿ, ಇದಕ್ಕೆ ಏನೇನು ಹಾಕಿದ್ದೀರಾ ಅಂತ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನಿಮ್ಮ ಮನೆಯಲ್ಲಿ ಈ ರೀತಿ ಗಿಡಗಳಿದ್ದರೆ ನೀವು ಈ ಎಣ್ಣೆನ ಮಾಡಿಕೊಂಡು ನಿಮ್ಮ ಕೂದಲಿನ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಬನ್ನಿ ಹಾಗಾದರೆ ಯಾವ ಎಲೆ ಹಾಕಿದ್ದೀವಿ, ಏನೇನು ಹಾಕಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಸಿಂಪಲ್ಲಾಗಿ ನಾನು ಹಾಕಿರುವಂಥದ್ದು ಒಂದೇ ಒಂದು ಗಿಡದ ಎಲೆ ಮತ್ತು ಹೂವು. ಇದು ಯಾವ ಗಿಡ ಅಂತ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾಕಂದರೆ ಕಾಡು ಗಿಡ ಅನ್ಕೊಂತಾರೆ, ಮನೆಗಳಲ್ಲಿ ಇರುತ್ತೆ. ಇದರ ಉಪಯೋಗ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇದು ನೋಡಿ ಕೇಶವರ್ಧಿನಿ ಒಂದು ಗಿಡ ಅಂತ. ಈ ಎಲೆ ತುಂಬ ಉಪಯೋಗ ನಮ್ಮ ಹೇರ್ಸ್ಗೆ, ಅಂದರೆ ಕೂದಲಿಗೆ. ನೋಡಿ, ಹೂ ಕೂಡ ನಾವು ಎಣ್ಣೆ ಒಂದು ಕಾಯಿಸೋಕ್ಕೆ ಇದನ್ನು ಹಾಕ್ಕೋಬೋದು, ಅಂದರೆ ಎಣ್ಣೆ ಒಳಗೆ ಹಾಕ್ಬೋದು. ಹಾಗೂ ಎಲೆ ಕೂಡ ಹಾಕ್ಬೋದು. ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಎಲೆ ಮತ್ತು ಹೂವನ್ನು ನೋಡಿ ಈ ರೀತಿಯಾಗಿ ಇರುತ್ತೆ. ಇದು ನಾವು ತುದಿಗಳನ್ನು ಕಿತ್ಕೊಳ್ತಾ ಇದ್ದೀನಿ. ಎಲೆಗಳನ್ನು ಕಿತ್ತು ಹಾಕ್ಬೋದು, ಅದರ ತುದಿ ಕಿತ್ಕೊಂಡು ಹಾಕ್ಕೋಬೇಕು. ಈ ರೀತಿಯಾಗಿ ನೋಡಿ ಎಲ್ಲನೂ ಕಿತ್ಕೊಳ್ತಾ ಇದ್ದೀನಿ. ಈ ಒಂದು ಎಲೆ ತುಂಬ ಉಪಯೋಗ ಇದೆ. ಬೇಕಾದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ, ಕೇಶವರ್ಧಿನಿ ಗಿಡದ ಉಪಯೋಗ ಅಥವಾ ಕೇಶವರ್ಧಿನಿ ಎಣ್ಣೆ ಮಾಡುವ ವಿಧಾನ ಅಂತ ಹೊಡೆದ್ರೆ ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಅದರಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ನೀವು ಕೂಡ ನೋಡ್ಕೋಬೋದು ನೋಡಿ. ನಮ್ಮ ಮನೆಯಲ್ಲಿ ದೊಡ್ಡದಾಗಿ ಬೆಳೆದಿತ್ತು. ಇದನ್ನು ಕಿತ್ಕೊಂಡು ಹಾಕ್ತಾಯಿದ್ದೇನೆ. ಒಂದು ಬೌಲಲ್ಲಿ ಹಾಕ್ಕೋಬೇಕು. ಹಾಗೆ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಿತ್ಕೊಂಡ್ಬಂದೆ, ಮತ್ತು ನಮ್ಮ ಅತ್ತೆಯವರು ಕಿತ್ತುತ್ತಾ ನೋಡಿ. ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೋದು. ಅಂದರೆ ತಿಕ್ಕಿ ವಾಶ್ ಮಾಡಬಾರ್ದು. ಜಸ್ಟ್ ಈ ರೀತಿ ನೀರಲ್ಲಿ ಮುಳುಗಿಸ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಇದನ್ನು ಹಾಕ್ಕೋಬೇಕು ನೋಡಿ. ಈ ರೀತಿಯಾಗಿ ನಾನು ಒಂದು ಬ್ಯಾಚ್ನ ತೊಳೆದೀನಿ, ಮತ್ತೊಂದು ಬ್ಯಾಚ್ನ ಅತ್ತೆಯವರು ಕಿತ್ತಾ ಇದ್ದಾರೆ ಹೊರಗಡೆ ನೋಡಿ. ಈ ರೀತಿಯಾಗಿ ಮತ್ತು ಇದನ್ನು ಯಾವ ರೀತಿ ಒಣಗಿಸ್ಬೇಕು ಅಂದರೆ, ಖಾಲಿ ಒಂದು ಬಟ್ಟೆ, ನಿಮ್ಮ ಹತ್ರ ಯಾವುದಾದ್ರು ಒಂದು ಬಟ್ಟೆ ಇದ್ದರೆ ಆ ಬಟ್ಟೆ ಮೇಲೆ ಹಾಕಿಬಿಟ್ಟು ಅದು ಗಾಳಿಯಲ್ಲೇ ನೀರನ್ನು ಎಲ್ಲ ಒಣಗಬೇಕು. ಅಂದರೆ ನೀರೇನಿರುತ್ತೆ ಎಲ್ಲ ಆವಿ ಆಗಬೇಕು ಗಾಳಿಯಲ್ಲೇ. ತಿಕ್ಕಿ ಒಣಗಿಸೋ ಅವಶ್ಯಕತೆ ಇಲ್ಲ ನೋಡಿ. ಇದನ್ನು ಈ ರೀತಿ ಸುಮ್ಮನೆ ಗಾಳಿಯಲ್ಲೇ ಈ ರೀತಿ ಹಾಕಬೇಕು. ಅಂದರೆ ಫ್ಯಾನ್ ಕೆಳಗೆ ಹಾಕಿದ್ರು ನಡೆಯುತ್ತೆ, ಇಲ್ಲಾಂದರೆ ಹಾಗೆ ಇಡ್ಬೋದು. ಆದರೆ ಬಿಸಿಲಿಗೆ ಇಡೋಕ್ಕೆ ಹೋಗ್ಬಿಟ್ರೆ ಒಣಗೋಗ್ಬಿಡುತ್ತೆ, ಅದರ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ಜಸ್ಟು ನಾವೇನು ತೊಳೆದಿರ್ತೀವಿ ಅದನ್ನು ನೀರೆಲ್ಲ ಹೋಗಬೇಕು. ಅದು ಒಣಗುವಷ್ಟರಲ್ಲಿ ನೋಡಿ ಕೇಶವರ್ಧಿನಿ ಗಿಡದ ಇದು ಏನು ಹೂವಾಗಿರುತ್ತಲ್ಲ, ಹೂ ಹಾಗೆ ಬಿಟ್ಟರೆ ನಂತರದಲ್ಲಿ ಅದು ಬೀಜ ಆಗಿಬಿಡುತ್ತೆ ನೋಡಿ. ಎಲ್ಲ ಒಣಗೋಗಿರುತ್ತಲ್ಲ ಹೂವು, ಆ ಹೂವನ್ನ ಕಿತ್ಕೊಂಡ್ಬಂದಿದ್ದೀನಿ. ಈ ರೀತಿಯಾಗಿ ನಾವು ಇದನ್ನು ಸ್ವಲ್ಪ ತಿಕ್ಕಾಡಿದ್ರೆ ಈ ರೀತಿ ಬೀಜಗಳು ಬಿಟ್ಕೊಳ್ಳುತ್ತೆ. ಈ ಬೀಜ ಸ್ವಲ್ಪ ನೀವು ಹಾಕಿದ್ರೆ ಸಾಕು, ಮಣ್ಣಲ್ಲಿ ಎಷ್ಟು ಬೇಗ ಗಿಡಗಳು ಬಂದುಬಿಡ್ತವೆ ಅಂದರೆ ಹೇಳಾದಷ್ಟು ಗಿಡಗಳು ಬಂದುಬಿಡ್ತವೆ ನೋಡಿ. ಈ ರೀತಿಯಾಗಿ ಇದು ಒಣಗೋಗಿರೋದು, ಅಂದರೆ ಹೂ ಆಗಿ ಗಿಡದಲ್ಲೇ ಒಣಗಿರುವಂಥದ್ದು. ಏನು ಬಿಳಿ ಎಳ್ಳಿರುತ್ತಲ್ಲ ಆ ರೀತಿಯಾಗಿ ಕಾಣುತ್ತೆ ನೋಡಿ. ಸೇಮ್ ಅದೇ ಥರ ಸ್ವಲ್ಪ ಉದ್ದುದ್ದನಾಗಿರುತ್ತೆ ಅಷ್ಟೇ, ಚಿಕ್ಕ ಬೀಜಗಳು. ಈ ರೀತಿ ನೀವು ಬೀಜನ ತಗೊಂಡ್ಬಿಟ್ಟು ಬೇರೆ ಪಾಟಲ್ಲಿ ಕೂಡ ಹಾಕಿಡ್ಬೋದು. ತುಂಬ ಗಿಡಗಳು ಬೆಳೆಯುತ್ತೆ. ಹಾಗೂ ನೀವು ಬೇಕಾದಾಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪನೇ ಎಣ್ಣೆ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ. ಇಷ್ಟು ಟೋಟಲ್ಲು ಅತ್ತೆ ಕಿತ್ತಿರೋದು, ನಾನು ಕಿತ್ತಿರೋದೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದು ಗಾಳಿಯಲ್ಲೇ ಒಣಗಿದೆ. ಮತ್ತು ನೋಡಿ, ಎಲ್ಲೂ ಬಾಡಿಲ್ಲ ಹೂಗಳು. ಬಾಡಬಾರ್ದು. ಬಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಎಲೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ಈ ರೀತಿಯಾಗಿ ಫ್ರೆಶ್ಶಾಗಿ ಇರಬೇಕು. ಇದು ಎಷ್ಟು ಫ್ರೆಶ್ ಆಗಿದೆ, ಯಾವ ರೀತಿ ತೊಳೆದ್ವಿ ಅದೇ ರೀತಿಯಾಗಿ ಇದೆ. ಈಗ ಗಿಡದಲ್ಲಿ ಹೇಗಿತ್ತು ಅದೇ ರೀತಿಯಾಗಿದೆ. ಪಟ ಅಂತ ಈ ಕೆಲಸ ಮುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಹಾಗೂ ಹೂವಿನ ಕೂಡ ನೀರೆಲ್ಲ ಇಳಿದು ಹೋಗಿದೆ, ಹೂವಿನ ಕೂಡ ಕರೆಕ್ಟಾಗಿ ಒಣಗಿದೆ ನೋಡಿ. ಈ ರೀತಿಯಾಗಿರುತ್ತೆ. ತುಂಬ ಜನಕ್ಕೆ ಇದರ ಉಪಯೋಗ ಏನು ಅಂತ ಗೊತ್ತಿರಲ್ಲ. ನೀವು ಈ ರೀತಿ ಗಿಡ ಎಲ್ಲರೂ ಸಿಕ್ತು ಅಂದರೆ ಬಿಡೋಕ್ಕೆ ಹೋಗ್ಬಿಟ್ರಿ, ಕಿತ್ಕೊಂಡ್ಬಂದು ಪಾಟಲ್ಲಿ ಹಾಕಿಡಿ. ಈ ಗಿಡದಿಂದ ತುಂಬ ಉಪಯೋಗ ಇದೆ. ಮೊದಲಿನ ಕಾಲದೆಲ್ಲ ಆಯುರ್ವೇದಕ್ಕಾಗಿ ಇದನ್ನು ಉಪಯೋಗಿಸ್ತಾಯಿದ್ರು, ಅಂದರೆ ಎಣ್ಣೆ ಮಾಡೋಕ್ಕೆ ಉಪಯೋಗಿಸ್ತಿದ್ರು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದು ಹಾವು ಕಡಿದಾಗ ಸಹ ಇದ್ರ ರಸ ಹಚ್ತಾರೆ, ಹುಲಿ ಕಡಿದಾಗ ಇದರ ರಸ ಹಚ್ತಾರೆ. ಬೇಕಾದರೆ ಸರ್ಚ್ ಮಾಡಿ ನೋಡಿ, ನಾನು ಕೂಡ ಸರ್ಚ್ ಮಾಡಿದ್ದೀನಿ. ನೀವು ಬೇಕಾದರೆ ಅನುಮಾನ ಇದ್ದರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಹಾಗೂ ನಮ್ಮ ಅತ್ತೆಯವ್ರು, ನಾನು ಒಳಗಡೆ ಮಾಡ್ತಾಯಿದ್ದೆ ಎಣ್ಣೆ ಬಿಸಿ. ಸ್ವಲ್ಪ ಕತ್ತಲೆ ಇತ್ತು, ಯಾಕಂದರೆ ಮಳೆ ಬರುವ ಮೋಡ ಆಗಿತ್ತು. ಅದರಿಂದ ಹೊರಗಡೆ ಮಾಡೋಣ ಅಂತ ಹೇಳಿದೆ ಅತ್ತೆಗೆ.
ಅದೇ ಕೂಡ ಹೇಳಿದ ಕೂಡಲೇ ಪಟಕ್ ಅಂತ ಕಲ್ಗಳು ರೆಡಿ ಮಾಡಿ ಬೆಂಕಿ ಹಾಕ್ಕೊಟ್ಬಿಟ್ರು. ಅಂದರೆ ಕಟ್ಟಿಗೆಗಳನ್ನು ಹಾಕಿ ತೆಂಗಿನ ಸಿಪ್ಪೆನ ಹಾಕಿ ಬೆಂಕಿನ ರೆಡಿ ಮಾಡ್ತಾಯಿದ್ದಾರೆ. ನಾನು ಹೊರಗಡೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಮಾಡು ಅಂತ ಹೇಳಿದರು. ಅವ್ರ ಹೆಲ್ಪ್ ತುಂಬಾ ನನಗೆ ಉಪಯೋಗ ಆಯಿತು. ನೋಡಿ ಒಳಗಡೆ ನಾನು ನಿಮಗೆ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಇಲ್ಲಿ ಮಾಡಿ ಕೂಡ ಹಪ್ಪಳ ಎಲ್ಲ ಮಾಡಿದ್ದೀನಿ. ಆದರೆ ಕತ್ಲೆ ಆಗುತ್ತೆ ಅಂತ ಈಗ ಹೊರಗಡೆ ಇಟ್ಟೆ, ಯಾಕಂದರೆ ಮೋಡ ಆಗಿತ್ತಲ್ಲ ಅದರಿಂದ. ನೋಡಿ ಇಲ್ಲಿ ಬೆಂಕಿ ಕೂಡ ಚೆನ್ನಾಗಿ ಹತ್ಕೊಂಡಿದೆ. ಈ ರೀತಿಯಾಗಿ ಹೊರಗಡೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೊರಗಡೆ ಮಾಡ್ತಿದ್ದೆ. ಹಳ್ಳಿ ಸೈಡ್ ಅಲ್ವಾ, ಹೊರಗಡೆ ತುಂಬ ಜಾಗ ಇರುತ್ತೆ, ಈ ರೀತಿ ಮಾಡ್ಕೋಬೋದು. ಅದು ಸಿಟಿಯಲ್ಲಾದರೆ ನೀವು ಗ್ಯಾಸ್ ಮೇಲೆ ಮಾಡಬೇಕಾಗುತ್ತೆ. ಹಾಗೂ ಈ ಎಲೆ ಇತ್ತಲ್ಲ, ಇದನ್ನು ನಾವು ಕುಟ್ಕೋಬೇಕಾಗುತ್ತೆ, ಅಂದರೆ ಜಜ್ಜೋ ಕಲ್ಲಿಂದ ಕುಟ್ಕೋಬೇಕು. ನಾನು ಫಸ್ಟು ಕುಟ್ಟೋಣ ಅಂತ ನೋಡಿದೆ, ನನಗೆ ಇದು ಚಪಾತಿ ಮಣೆ ಇತ್ತಲ್ಲ ಮತ್ತೆ ಎಲ್ಲಿ ಮುರಿದೋಗ್ಬಿಡ್ತು ಅಂತ ಹೆದರಿಕೆ ಆಯಿತು. ಸ್ವಲ್ಪ ಮೆಲ್ಲ ಕುಟ್ತಾ ಇದ್ದೆ. ನಿನ್ನ ಕೈಯಲ್ಲಿ ಆಗಲ್ಲವ್ವ, ನಾನೇ ಕುಟ್ಕೊಡ್ತೀನಿ ಅಂತ ಹೇಳಿದರು ಅತ್ತೆಯವರು. ಅವರೇ ಆಮೇಲೆ ನಂತರದಲ್ಲಿ ಅವರೇ ಚೆನ್ನಾಗಿ ಕುಟ್ಕೊಟ್ಟಿದ್ದಾರೆ. ಸ್ವಲ್ಪ ಅಂದರೆ ಪುಡಿ ಮಾಡಬೇಕು ಎಲೆಗಳನ್ನು. ಈ ರೀತಿ ಜಜ್ಜಿಬಿಟ್ಟು ಮೆತ್ತಗೆ ಮಾಡ್ಕೋಬೇಕಷ್ಟೆ ನಾವು. ನೋಡಿ ಈ ರೀತಿ ಎಲೆ ಮತ್ತು ಹೂವು ಎರಡೂ ಈ ರೀತಿ ಚೆನ್ನಾಗಿ ಜಜ್ಕೋಬೇಕಾಗುತ್ತೆ. ಜಜ್ಜಿ ಪುಡಿ ಮಾಡ್ಕೋಬೇಕು ನಾವು ನಿಧಾನಕ್ಕೆ. ಮತ್ತು ಈ ಎಣ್ಣೆ ಇದೆ ಅಲ್ವಾ, ಏನು ಸ್ಮೆಲ್ ಬರೋದಿಲ್ಲ. ನಾವು ಎಣ್ಣೆ ಬೇರೆ ಏನೋ ಎಲೆ ಹಾಕಿದ್ದೀವಿ ಅಂತ ನಮಗೆ ಒಂಚೂರು ಏನೂ ಅನಿಸೋದಿಲ್ಲ. ನೋಡಿ ಅತ್ತೆಯವರು ಬಂದರು. ಈಗ ಅತ್ತೆ ಈ ಥರ ಕುಟ್ತಾ ಇದ್ದಾರೆ ಗಟ್ಟಿಯಾಗಿ. ಎಲ್ಲ ಹೂಗಳು ಮತ್ತು ಎಲೆಗಳೇನಾಗಿದೆ ಒಂಥರ ಅಪ್ಪಚ್ಚಿ ಥರ ಆಗಬೇಕಷ್ಟೇ, ಅಂದರೆ ಎಲ್ಲ ಒಂಥರ ಪುಡಿ ಆಗಬೇಕು. ನೀವು ಚಾಕುನ ಸಹಾಯದಿಂದ ಬೇಕಾದ್ರೆ ಕಟ್ ಮಾಡ್ಬೋದು. ಆದರೆ ನಾವು ಏನು ಕುಟ್ತೀವಲ್ಲ ಆವಾಗ ರಸ ಬಿಟ್ಕೊಡುತ್ತಲ್ಲ, ಆ ರಸ ತುಂಬ ಇಂಪಾರ್ಟೆಂಟು ನಮಗೆ ಎಣ್ಣೆ ಕಾಯಿಸೋಕ್ಕೆ. ಆದ್ದರಿಂದ ನೀವು ಕಲ್ಲಿಂದನೇ ಕುಟ್ಕೋಬೇಕಾಗುತ್ತೆ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂದರೆ. ನಾವೀಗ ಈ ಎಣ್ಣೆ ಮಾಡ್ಕೊಂಬಂದರೆ ಕನಿಷ್ಠ ಅಂದರೂ ಒಂದು 8-10 ತಿಂಗಳು ಇದೇ ಎಣ್ಣೆನ ನಾವು ಯೂಸ್ ಮಾಡ್ಕೊಳ್ತೀವಿ. ಮತ್ತು ಅತ್ತೆಯವರು ಬೇರೆ ಥರ ಎಣ್ಣೆ ಕೂಡ ನಮಗೆ ಮಾಡಿಕೊಡ್ತಾರೆ. ಅಂದರೆ ಅಲೋವೆರಾ ಹಾಕಿ, ಆಮೇಲೆ ಬೇರೆ ಭೃಂಗರಾಜ, ಒಂದೆಲಗ, ಮತ್ತು ಕರಿಬೇವು, ಬೇವು ಇವನ್ನೆಲ್ಲ ಹಾಕಿ ಎಣ್ಣೆ ಕೂಡ ಮಾಡಿಕೊಡ್ತಾರೆ. ನಾವು ಎರಡೂ ಥರದ್ದು ಎಣ್ಣೆ ಕೂಡ ಮಾಡ್ಕೊಳ್ತೀವಿ ತಲೆಗೆ ಹಾಕೋಕ್ಕೆ. ಅಂದರೆ ಅತ್ತೆಯೇ ಮಾಡಿಕೊಡ್ತಾರೆ. ಊರಿಗೆ ಹೋದರೆ ನಾವು ತೊಗೊಂಬಂದುಬಿಡ್ತೀವಿ ಅಷ್ಟೇ. ಅಂದರೆ ಕೊಬ್ಬರಿ ಎಣ್ಣೆ ನಾವು ಮನೆಯಲ್ಲೇ, ಅಂದರೆ ಕೊಬ್ಬರಿಗಳನ್ನು ಒಣಗಿಸ್ಬಿಟ್ಟು ನಾವು ಮಿಲ್ಲಿಗೆ ಹಾಕ್ಸ್ಕೊಂಬಂದು ಎಣ್ಣೆ ಮಾಡ್ಕೊತೀವಲ್ಲ, ಬೇಕಾದಷ್ಟು ಅಂದರೆ ವರ್ಷಕ್ಕೆ ಬೇಕಾದಷ್ಟು ಎಣ್ಣೆನ ನಾವು ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊತೀವಿ. ನಂತರದಲ್ಲಿ ಮುಂದಿನ ವರ್ಷಕ್ಕೆ ಮತ್ತೆ ಎಣ್ಣೆಗಳನ್ನು ಮಾಡ್ಕೊಳ್ತೀವಿ. ಅಂದರೆ ಒಂದು ವರ್ಷಕ್ಕೆ ಬೇರೆ ಅಂಗಡಿಯಿಂದ ನಾವು ಎಣ್ಣೆ ತರೋದೇ ಇಲ್ಲ. ಮನೆಯಲ್ಲಿರುವಂಥ ಮಾಡಿದಂತಹ ಆಯುರ್ವೇದದ ಎಣ್ಣೆನೇ ನಾವು ತಲೆಗೆ ಉಪಯೋಗಿಸುವಂಥದ್ದು. ನೋಡಿ ಇಲ್ಲಿ ಎಲ್ಲ ಕುಟ್ಕೊಂಡಾಗಿದೆ. ನೋಡಿ ಇಷ್ಟಿದೆ ಎಲೆ ಕುಟ್ಕೊಂಡಿರುವಂಥದ್ದು. ಈಗ ಬೆಂಕಿ ಕೂಡ ಚೆನ್ನಾಗಿ ಹತ್ತಿದೆ. ಈಗ ಅದ್ರ ಮೇಲೆ ಒಂದು ಬಾಣಲೆನ ಇಡ್ತಾಯಿದ್ದೀನಿ ನಾನು. ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಶುದ್ಧವಾದ ಕೊಬ್ಬರಿ ಎಣ್ಣೆನ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಮನೆಯಲ್ಲೇ ನಮ್ಮ ಕೊಬ್ಬರಿ ಉಪಯೋಗಿಸ್ಕೊಂಡು ಮಿಲ್ಲಿನಲ್ಲಿ ನಾವು ಎಣ್ಣೆ ತೆಗೆಸ್ಕೊಂಬಂದಿರೋದು. ನಿಮಗೆ ಸ್ವಲ್ಪ ಗ್ರೀನಾಗಿ ಎಣ್ಣೆ ಕಾಣ್ತಾ ಇರ್ಬೋದು, ಯಾಕಂದರೆ ಮೇಲುಗಡೆ ಗಿಡಗಳು ಮರಗಳೆಲ್ಲ ಇದ್ದಾವಲ್ಲ, ಅದ್ರದ್ದು ಒಂದು ಶ್ಯಾಡೋ ಅಂದರೆ ನೆರಳು ಬೀಳ್ತಾ ಇದೆ. ಅದರಿಂದ ನಿಮಗೆ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಕಾಣ್ತಾ ಇರ್ಬೋದು. ಇದು ವೈಟಾಗೇ ಇದೆ ಎಣ್ಣೆ. ನೋಡಿ ಎಣ್ಣೆ. ಈಗ ಎಣ್ಣೆನ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಕುದಿ ಬರಬೇಕು, ಅಂದರೆ ಸ್ವಲ್ಪ ಗುಳ್ಳೆ ಥರ ಬರಬೇಕು. ಇದು ಕೊಬ್ಬರಿ ಎಣ್ಣೆ, ಇದು ಬೇರೆ ಎಣ್ಣೆ ಉಪಯೋಗಿಸ್ಬೇಡಿ, ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ, ಸ್ವಲ್ಪ ಗುಳ್ಳೆಗಳು ಕೂಡ ಬರ್ತಾ ಇದ್ದಾವೆ. ಇವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ನಾವು ಬೆಂಕಿನ ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ಎಲೆ ಹಾಕಿದ ಕೂಡಲೇ ಫುಲ್ ಕತ್ತೋಗಿ ಒಂಥರ ಕಪ್ಪಾಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಎಲೆ ಹಾಕಿದ್ಮೇಲೆ ಎಲೆ ಕಪ್ಪಾಗಬಾರ್ದು, ಅದು ಹಸುರಾಗೇ ಇರಬೇಕು. ಅದನ್ನು ಚೆನ್ನಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ. ಗುಳ್ಳೆ ಕಾಣ್ತಾ ಇರ್ಬೋದು ನಿಮಗೆ, ಸಣ್ಣ ಗುಳ್ಳೆಗಳು ಕಾಣ್ತಾ ಇದೆ. ಯಾಕಂದರೆ ನಾನು ಕ್ಯಾಮ್ರಾನ ಹತ್ತಿರ ಒಯ್ದರೆ ಅಲ್ಲಿ ಬೆಂಕಿ ಇದೆ ಅಲ್ವ, ಅದನ್ನು ಸ್ವಲ್ಪ ದೂರನೇ ಇಟ್ಟು ಮಾಡ್ತಾಯಿದ್ದೀನಿ. ನೋಡಿ ಇದು ಕೊಟ್ಟಿರುವಂಥ ಎಲೆ ಹಸುರಾಗೇ ಇದೆ. ಮತ್ತು ನಾವೇನು ಎಣ್ಣೆ ಹಾಕ್ತೀವಿ ಅವಾಗ ಕೂಡ ಹಸುರಾಗೇ ಇರಬೇಕು. ಅದರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ಒಂದೆರಡು ಕಟ್ಗೆನ ತೆಗೆದುಬಿಟ್ರೆ ಬೆಸ್ಟು. ನೋಡಿ ಒಂದೆರಡು ಕಟ್ಗೆನ ತೆಗೆದಿಟ್ಬಿಡಿ, ಸ್ವಲ್ಪ ಕಡಿಮೆ ಆಗಲಿ. ಹೀಗೆ ರೀತಿಯಾಗಿ ಹಾಕಬೇಕು. ನೋಡಿ ಹಾಕಿದ ಕೂಡಲೇ ನೋಡಿ ಒಂಥರ ನೊರೆ ಬರ್ತಾಯಿದೆ. ಜಾಸ್ತಿ ಬೇಡ, ಒಂದು 5 ನಿಮಿಷ ಇದನ್ನು ನಾವು ಕುದಿಸಿದ್ರೆ ಸಾಕಷ್ಟೇ. ಮತ್ತು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟೇ, ಒಂದು ಎಲೆ ಹಾಕಿಬಿಟ್ರೆ ನಂತರದಲ್ಲಿ ನಮ್ಮ ಎಣ್ಣೆ ಇದೆಯಲ್ಲ ಗ್ರೀನ್ ಕಲರಾಗಿ ಬರುತ್ತೆ. ನೋಡಿ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬರಬೇಕಷ್ಟೆ. ಕುದಿ ಅಂದರೆ ನಿಧಾನಕ್ಕೆ ಕುದಿಬೇಕು. ಚಟ ಅಂತ ಸೌಂಡ್ ಬರುತ್ತೆ ಎಣ್ಣೆ ನಾವು ಒಂದು ಎಲೆ ಹಾಕಿದಾಗ. ನೋಡಿ ಸ್ವಲ್ಪ ಊರಿನ ಕಡಿಮೆ ಮಾಡ್ಕೊಳ್ಳಿ.
ಸ್ವಲ್ಪ ಕಡಿಮೆ ಆದಮೇಲೆ ಸ್ವಲ್ಪ ಒಂದು ಕಾಯಿರಿ ನೋಡಿ ಯಾವ ರೀತಿಯಾಗಿ ಕುದೀತಾ ಇದೆ ಆಲ್ರೆಡಿ. ಈಗ ಈ ರೀತಿಯಾಗಿ ಕುದ್ರೆ ನಮ್ಮ ಒಂದು ಕೇಶವರ್ಧಿನಿ ತೈಲ ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದ್ದಿದೆ, ಇಷ್ಟೇ ಸಾಕು, ಜಾಸ್ತಿ ಕುದಿಸ್ಬೇಕು ಅಂತಿಲ್ಲ. ನೋಡಿ ಎಲೆ ಕೂಡ ಈಗ ಹಸುರಾಗಿಯೇ ಇದೆ. ಇವಾಗ ಬೆಂಕಿ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ, ಫುಲ್ ಆರೋಗಿದೆ ಬೆಂಕಿ. ಈಗ ನೋಡಿ ಅದೇನಿದೆ ಕೆಂಡದಲ್ಲೇ ಅದು ಬಿಸಿ ಆಗ್ತಾ ಇದೆ ಅಷ್ಟೇ. ನೋಡಿ ಎಲೆ ಕಲರ್ ಈಗ ನಾನು ಹೇಳ್ದಂಗೆ ಒಂಚೂರು ಚೇಂಜ್ ಆಗಿಲ್ಲ. ಇಷ್ಟಾದರೆ ನಮ್ಮ ಎಣ್ಣೆ ಈಗ ರೆಡಿ ಆಗಿದೆ ಅಂತ. ಈಗ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಯಾವ ರೀತಿ ನಾವು ತಲೆಗೆ ಅಪ್ಲೈ ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ. ನೋಡಿ ಕಲರ್ ನೋಡಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಸ್ವಲ್ಪ ಇದನ್ನು ತಣ್ಣಗಾಗೋಕ್ಕೆ ನಾವು ಬಿಡಬೇಕಾಗುತ್ತೆ. ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಎಲೆ ಕೂಡ ಗ್ರೀನಾಗೇ ಇದೆ, ಕಪ್ಪಾಗಿಲ್ಲ ಎಲೆ. ಕಪ್ಪಾದರೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ಇದೇ ರೀತಿಯಾಗಿ ಗ್ರೀನ್ ಆಗಿದ್ರೆ ಅಷ್ಟೇ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನಂತರದಲ್ಲಿ ಮೋಡ ಆಗಿತ್ತಲ್ವ, ಈಗ ಮಳೆ ಕೂಡ ಜೋರಾಗಿ ಬರೋದೊಂದು ಸೂಚನೆ ಆಯಿತು. ಅದರಿಂದ ಬೇಗ ಒಳಗಡೆ ತೆಗೆದಿಟ್ವಿ. ನೋಡಿ ತೆಗೆದಿಟ್ಮೇಲೆ ಮಳೆ ಶುರುವಾಗೇ ಬಿಡ್ತು. ಜೋರಾಗಿ ಗಾಳಿ ಬಂದು ಮಳೆ ಶುರುವಾಯಿತು. ಸದ್ಯಕ್ಕೆ ನನ್ನ ಎಣ್ಣೆ ಅಂತೂ ರೆಡಿ ಆಯಿತು. ಒಳಗಡೆ ತಂದಿಟ್ವಿ ಎಣ್ಣೆನ. ನೋಡಿ ಹತ್ತಿರ ಹಾಕಿರುವಂಥ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಚೆಂದ, ಕುತ್ಕೊಂಡು ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಇದು ಯಾವ ರೀತಿಯಾಗಿ ಗುಡುಗು ಮಳೆ ಸಿಡಿಲು ಎಲ್ಲ ಬರ್ತಾಯಿದೆ. ಅಷ್ಟೊತ್ತಿಗೆ ಮಳೆ ಬರ್ತಾಯಿದೆ ಹೊರಗಡೆ. ಅದರಿಂದ ಒಳಗಡೆನೇ ನಾವು ಇದನ್ನು ಸೋಸ್ಕೊಳ್ಳೋಣ, ಹಂಗೆ ತಣ್ಣಗಾಗಿದೆ ಎಣ್ಣೆ ಅಂತೇಳಿ ಬಂದ್ವಿ. ಅತ್ತೆಯವರು ಸೋಸ್ತಾ ಇದ್ದಾರೆ. ಒಳಗಡೆ ಬಂದಮೇಲೆ ಮಳೆ ಹೊರಗಡೆ ಬರ್ತಾಯಿದೆ, ಒಳಗಡೆ ನಾವು ಸೋಸ್ಕೊಳ್ತಾ ಕೂತ್ಕೊಂಡಿದ್ದೀವಿ. ನೋಡಿ ಈ ರೀತಿ ದೊಡ್ಡ ಒಂದು ಜರಡಿ ಇತ್ತು ಅಂದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಒಂದು ಸಣ್ಣ ಒಂದು ಜರಡಿ ಇತ್ತು, ಅದರಿಂದ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಎಣ್ಣೆನ ಯಾವ ರೀತಿ ಅಪ್ಲೈ ಮಾಡಬೇಕು, ಇದಕ್ಕೂ ಒಂದು ಸಿಸ್ಟಮ್ ಇದೆ. ನಾವು ತಲೆಗೆ ಕೈಯಲ್ಲಿ ಎಣ್ಣೆ ಹಾಕ್ಕೊಂಡು ಅಪ್ಲೈ ಮಾಡಿದ್ರು ಅಂದರೆ ಆಗೋದಿಲ್ಲ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಅದನ್ನು ಕೂಡ ನಿಮಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಈ ರೀತಿ ನಾನು ಹೇಳುವ ರೀತಿ ಒಂದು ಅಪ್ಲೈ ಮಾಡಿದ್ರೆ ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ ಈ ರೀತಿಯಾಗಿ ನೋಡಿ, ಎಲೆ ಕೂಡ ನೋಡಿ ನಿಮಗೆ ಗ್ರೀನಾಗಿ ಕಾಣ್ತಾ ಇರುತ್ತೆ. ಈ ರೀತಿ ಆದಮೇಲೆ ನಿಮ್ಮ ಹತ್ರ ಯಾವ್ದಾದ್ರು ಬಾಟ್ಲಿಗಳು ಅಥವಾ ಗಾಜಿನ ಬಾಟ್ಲಿ ಇತ್ತು ಅಂದರೆ ಹಾಕಿಟ್ಕೋಬೋದು. ನಾವಿಲ್ಲಿ ಓಲ್ಡ್ ಬಾಟ್ಲಿನೇ ಇತ್ತು ಅಂದರೆ ನಾವು ಎಣ್ಣೆ ಹಾಕ್ತೀವಲ್ಲ ಅದೇ ಬಾಟ್ಲಿ ಇತ್ತು, ಅದೇ ಬಾಟ್ಲಿಗೆ ನಾನು ತುಂಬಿಸ್ತಾ ಇದ್ದೀನಿ ಇಲ್ಲಿ. ನೋಡಿ ಇಷ್ಟು ಎಣ್ಣೆ ಆಯಿತು. ಈಗ ಸಣ್ಣ ಬಾಟ್ಲಿ ಒಂದು ತೊಗೊಂಡಿದ್ದೆ. ಈ ಬಾಟ್ಲಿನ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಈ ರೀತಿ ತುಂಬ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಒಂಥರ ಪರಿಮಳ, ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಎಣ್ಣೆದು. ಅದೇ ಬೇರೆ ನಿಮಗೇನು ಕೆಟ್ಟ ವಾಸನೆ ಬರೋದಿಲ್ಲ. ನೋಡಿ ಒಂದು ಬಾಟ್ಲಿಯಲ್ಲಿ ಇಷ್ಟು ಹಿಡಿತು, ಸಾಕಾಯಿತು. ನಂತರ ನೋಡಿ ಈ ರೀತಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಕೈ ಮೇಲೆ ಹಿಂಗೆ ಸ್ವಲ್ಪ ಹಾಕ್ಕೊಂಬಿಟ್ಟು ಇದನ್ನು ನಾವು ಒಂದು ಕೈಯ ಘರ್ಷಣೆಯಿಂದ ಇದನ್ನು ಬಿಸಿ ಮಾಡ್ಕೋಬೇಕಂದ್ರೆ ತಿಕ್ಕಿ ಇದನ್ನು ಕೈ ಬಿಸಿ ಆಗುತ್ತಲ್ಲ, ಬಿಸಿ ಆದಮೇಲೆ ಇದನ್ನು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ ನಾವು. ನೋಡಿ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎರಡು ಕೈಗಳನ್ನು ತಿಕ್ಬಿಟ್ಟು ಒಂದು ಶಾಖ ಉತ್ಪತ್ತನೆ ಮಾಡಬೇಕು. ಅಂದರೆ ಕೈ ಒಂಥರ ಬಿಸಿ ಆಗುತ್ತಲ್ಲ, ಆವಾಗ ತಲೆಗೆ ಎಣ್ಣೆನ ಹಚ್ಕೋಬೇಕು. ಈ ರೀತಿಯಾಗಿ ಹಚ್ಕೊಂಡು ನೋಡ್ಕೊಳ್ಳಿ, ಖಂಡಿತವಾಗಿಯೂ ಒಂದು ಉತ್ತಮ ಒಂದು ರಿಸಲ್ಟ್ ಅಂದರೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಇದೇ ರೀತಿಯಾಗಿ 2.5 ಬಾಟ್ಲಿ ಅಷ್ಟಾಯಿತು ನನಗೆ. ಕನಿಷ್ಠ ಅಂದರೆ ನಾನು ಇಲ್ಲಿ 1.5 ಲೀಟ್ರಷ್ಟು ಎಣ್ಣೆನ ನಾನು ಹಾಕಿದ್ದೆ ಇಲ್ಲಿ, ಕೊಬ್ಬರಿ ಎಣ್ಣೆನ. ಮತ್ತೊಂದು ಬಾಟ್ಲಿಗೂ ಸಹ ನಾನು ತುಂಬ್ತಾ ಇದ್ದೀನಿ. ಈ ಥರ ನಿಧಾನವಾಗಿ ತುಂಬ್ಕೊಂಡ್ಬಿಟ್ಟು ನಾವು ಶೇಖರಣೆ ಮಾಡಿಟ್ರೆ 1 ವರ್ಷಗಳ ಕಾಲ ಇದು ಕೆಡೋದಿಲ್ಲ. ಅಂದರೆ ಒಂದು ವಾಸನೆ ಬರೋದಿಲ್ಲ, ನಮಗೆ ಕೆಟ್ಟೋಗಿರೋ ವಾಸನೆ ಬರೋದಿಲ್ಲ. ನಾವು ಹೇಗೆ ತಯಾರು ಮಾಡಿಟ್ಟಿರ್ತೀವೋ ಅದೇ ರೀತಿಯಾಗಿ ವರ್ಷಗಳವರೆಗೂ ಇದು ಹಾಗೆ ಇರುತ್ತೆ, ಏನೂ ಕೆಟ್ಟೋಗೋದಿಲ್ಲ. ಮತ್ತು ಕೆಟ್ಟೋಗುತ್ತೆ ಬೇರೆ ಏನಾದ್ರು ಹಾಕಬೇಕು, ಸುಮಾರು ಜನ ಕೆಟ್ಟೋಗುತ್ತೆ ಕರ್ಪೂರ ಹಾಕಿದರೆ ಕೆಟ್ಟೋಗಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಇಷ್ಟನ್ನೇ ಹಾಕಿ ಇಟ್ಟರೆ ಸಾಕು. ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಎಣ್ಣೆ ನಮ್ಮದು ರೆಡಿಯಾಗಿದೆ, ಕೇಶವರ್ಧಿನಿ ತೈಲ ರೆಡಿಯಾಗಿದೆ. ಇದು ಆನ್ಲೈನಲ್ಲಿ ನೀವು ಖರೀದಿ ಮಾಡೋಕ್ಕೆ ಹೋದರೆ ತುಂಬ ರೇಟ್ ಇದೆ, ಬೇಕಾದರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ. ನಾವು ಮನೆಯಲ್ಲೇ ಮಾಡಿರುವಂಥದ್ದು, ನಾವು ಮನೆ ಯೂಸಿಗೆ ಇದನ್ನು ನಾವು ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ನೀವು ಕೂಡ ಉಪಯೋಗಿಸ್ಕೋಬೋದು. ನೋಡಿ ಈಗ ರೆಡಿಯಾಗಿದೆ. ಉಳಿದಿರುವಂತಹ ಎಣ್ಣೆನ ಮತ್ತೊಂದು ಬಾಟ್ಲಿಗೆ ಹಾಕಿ ರೆಡಿ ಮಾಡ್ತೀವಿ. ನೋಡಿ ಈಗ ಟೋಟಲ್ 2 ಬಾಟ್ಲಿ ಆಗಿದೆ. 1.5 ಲೀಟ್ರಷ್ಟು ನಾನು ಮಾಡಿರುವಂಥದ್ದು. ಮನೆಯಲ್ಲಿ ಎಣ್ಣೆ ಇತ್ತು, ಕೊಬ್ಬರಿ ಎಣ್ಣೆ.
ಹಾಕ್ಸಿರುವಂಥದ್ದು. ಆದ್ದರಿಂದ ನೋಡಿ ಈಗ ಒಂದು ಪೂರ್ತಿ 2 ಬಾಟಲಿ ಆಗಿದೆ. ಉಳಿದಿರುವಂಥದ್ದು ಎಲೆ ಏನಿತ್ತು ಅದನ್ನು ಈ ರೀತಿ ಪ್ರೆಸ್ ಮಾಡಿ ಇದನ್ನು ನಾವು ಎಣ್ಣೆನ ತೆಗಿತಾ ಇದ್ದೀವಿ. ಯಾಕಂದರೆ ವೇಸ್ಟ್ ಮಾಡೋದು ಬೇಡ, ಯಾಕಂದರೆ ಅದರಲ್ಲಿ ಒಂದು ಸೊಪ್ಪು ಇದಿರುತ್ತಲ್ಲ ಅದರಲ್ಲೂ ಕೂಡ ಎಣ್ಣೆ ಇರುತ್ತಲ್ವ, ಅದರಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಮನೆಯಲ್ಲಿ ಈ ಗಿಡ ಇತ್ತು ಅಂದರೆ ಬಿಡಲೇಬೇಡಿ, ಖಂಡಿತವಾಗಿಯೂ ಎಣ್ಣೆನ ಮಾಡ್ಕೊಳ್ಳಿ. ಇದ್ರ ಉಪಯೋಗವನ್ನು ನೀವು ಕೂಡ ಪಡ್ಕೊಳ್ಳಿ. ನೋಡಿ ಎಣ್ಣೆ ನಮಗೇನು ಎಲೆ ಇತ್ತಲ್ವ, ನಾನು ಹೇಳಿದ್ನಲ್ಲ ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು ಅಂತ. ನೋಡಿ ಗ್ರೀನಾಗೇ ಇದೆ. ನೋಡಿ ಇದೇ ರೀತಿಯಾಗಿ ಗ್ರೀನಾಗಿ ಇರಬೇಕು, ಯಾವುದೇ ಕಾರಣಕ್ಕೂ ಎಲೆ ಕಪ್ಪಾಗಬಾರ್ದು ಎಣ್ಣೆಲಿ ಹಾಕಿದ ಕೂಡಲೇ. ಆದ್ದರಿಂದ ಸಣ್ಣ ಬೆಂಕಿಯಲ್ಲಿ ಅಂದರೆ ಸಣ್ಣ ಉರಿಯಲ್ಲಿ ಇದನ್ನು ನಾವು ಬಿಸಿ ಮಾಡ್ಕೋಬೇಕು. ಇದನ್ನು ಕೂಡ ಒಂದು ಜರಡಿಯಲ್ಲಿ ಹಾಕಿಟ್ರೆ ಎಣ್ಣೆ ಕೆಳಗಡೆ ಬಿಟ್ಕೊಳ್ತಾ ಇರುತ್ತೆ, ಯಾಕಂದರೆ ಎಣ್ಣೆ ಅಂಶ ಇದೆ ಇನ್ನಕ್ಕೆ. ನೋಡಿ ಎಣ್ಣೆ ಇದೆ ಏನು, ಅದರಿಂದ ಒಂದು ಜರಡಿಯಲ್ಲಿ ಹಾಕಿ ಇಟ್ಬಿಟ್ರೆ ಆಯಿತು, ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ. ಈಗ ಅತ್ತೆಯವ್ರು ಕೂಡ ತಲೆಗೆ ಹಾಕ್ತೀನಿ ಅಂತ ಹೇಳಿಕೊಂಡ್ರು, ಅದನ್ನು ಒಂದು ವೀಡಿಯೋ ಮಾಡೋಣ ಯಾಕೆ ಅಂಥೇಳಿ. ನೋಡಿ ಅತ್ತೆನೂ ಕೂಡ ಕೈ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯ ಘರ್ಷಣೆಯಿಂದ ಇದು ಬಿಸಿ ಹಾಕಬೇಕು. ಆವಾಗ ತಲೆಗೆ ಹಚ್ಕೋಬೇಕು. ಚೆನ್ನಾಗಿ ಜೋರಾಗಿ ಕಚ 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 ಅಂತ ತಿಕ್ಬಿಟ್ರೆ ಬಿಸಿ ಆಗುತ್ತೆ. ಎರಡೂ ಕೈಗಳು ತಿಕ್ಕಿದಾಗ ಬಿಸಿ ಆಗುತ್ತೆ. ಆವಾಗ ತಲೆಗೆ ಹಚ್ಕೊಂಡ್ರೆ ಆಯಿತು, ನಮ್ಮ ಕೇಶವರ್ಧಿನಿ ಎಣ್ಣೆ ರೆಡಿಯಾಗಿದೆ. ಹಾಗೂ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನೋಡಿ ನಮ್ಮ ಕೇಶವರ್ಧಿನಿ ತೈಲ ಈಗ ರೆಡಿಯಾಗಿದೆ. ಹಾಗೂ ನಾನು ಹೇಳಿದ್ನಲ್ಲ ನಮ್ಮ ಮನೆಯೇ ಕೊಬ್ಬರಿ ಎಣ್ಣೆ ಅಂತ. ನೋಡಿ ಕೊಬ್ಬರಿಗಳು ಈ ವರ್ಷದ ಒಂದು ಕೊಬ್ಬರಿ ನಾವಿಲ್ಲಿ ಒಣಗಿಸಿದ್ದೀವಿ. ಇದನ್ನು ಕೂಡ ನಾವು ಮೆಲ್ಲಿಗೆ ಹಾಕ್ಸ್ಕೊಂಬಂದರೆ ರುಚಿಯಾದ ಕೊಬ್ಬರಿ ಎಣ್ಣೆ ರೆಡಿಯಾಗುತ್ತೆ. ಅದನ್ನು ನಾವು ಅಡುಗೆ ಕೂಡ ಉಪಯೋಗಿಸ್ತೀವಿ. ಹಾಗೂ ತಲೆಗೆ ಹಾಕೋಕ್ಕೆ ಕೂಡ ಅಂದರೆ ಈ ರೀತಿ ಎಣ್ಣೆಗಳು ಮಾಡಿಕೊಂಡು ಕೂಡ ತಲೆಗೆ ಹಾಕಿ ಕೂಡ ಉಪಯೋಗಿಸ್ತೀವಿ. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.